ಕೊಟ್ಟಿದ್ದಾರೆ 9:35ರಿಂದ 9:40 ಓ ಸ್ಥಳೀಯರು ಎಲ್ಲ ಬನ್ನಿಯಪ್ಪ. ಅವ್ರದ್ದು ಏನು ಮಾಡ್ತೀರಿ? ಡ್ಯಾನ್ಸ್. ಯಾವ ಡ್ಯಾನ್ಸ್? ಒಳ್ಳೆ ಹಾಡು ಡ್ಯಾನ್ಸ್, ಒಳ್ಳೆ ಹಾಡ. ಜನ ಎಲ್ಲರಿಗೂ ಬಾಯಿಗೆ ಬರುತ್ತೆ. ಸಾಹಿತ್ಯ ಸಖತ್ತಾಗಿದೆ, ಸಂಗೀತ ಸೂಪರ್ ಆಗಿದೆ, ಡ್ಯಾನ್ಸ್ ಇನ್ನೂ ಚೆನ್ನಾಗಿದೆ. ಜನರು ಓ ಅಂತಾರೆ. ಯಾವುದು 5 ಜನ ಹುಡುಗಿರು 5 ಜನ ಹುಡುಗರು ಬಂದು ನಿಂತ್ಕೊಂಡು 1 2 3 ಸ್ಟಾರ್ಟ್. ನನ್ನ ಪಾಠ್ಯ ಅಪಾಠಿ ಭೇ ಭೇದ ಅಪಾಠ್ಯ ಅಪಾಠಿ ಭೇ ಭೇದು ಅಪಾಠಿ 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 ನನ್ನ ಪಾಠ. ಇದರ ಅರ್ಥ ಏನಾದರೂ ಆಯ್ತಾ ನಿಮಗೆ? ನಮ್ಮ ಅಪ್ಪನ ಹಣ್ಣಿಂದ 10,000 ರೂಪಾಯಿ ಕೊಡಿಸ್ಬಿಡ್ತೀನಿ. ಇದು ಅರ್ಥ ಹೇಳೋದು ಏನು ಸರ್? ನೀವು ಕೊಟ್ಬಿಡ್ತೀರಿ, ಕೊಟ್ಬಿಡಿ ಅಂತೀರಿ. ಆದ್ರೆ ನಾವು ಕಲಾವಿದರು ನಾನು ಹಿಂಗೆ ಆಡ್ಬಿಟ್ಟು ಹೋದ್ರು ಅವರು, ಇದರ ಅರ್ಥ ನಿಮ್ಗೆ ಗೊತ್ತಿಲ್ವಾ? ಅಂದರೆ ಗೊತ್ತಿಲ್ಲ ಸರ್, ಒಂಥರ ಜಾಲಿ ಆಗಿದೆ ಆಡಬೇಕು. ಈ ಜಾಲಿ ಅರ್ಥ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಅಂದೆ. ಹೇಳಿ ಅಂದರು. ನಾವು ಹಾಸ್ಯ ಕಲಾವಿದರಲ್ಲ, ಅಲ್ಲೊಂದು ಅರ್ಥ ಹೊಡಿತೀವಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಈ ಹಾಡಿನ ಅರ್ಥ. ಆ ಪಾಪಿಯ ಈ ಪಾಪಿ ಬೋಯ್ ಬೋಯ್ನ, ಈ ಪಾಪಿಯ ಆ ಪಾಪಿ ಬಡ್ದ, ಅಯ್ಯೋ ಪಾಪಿ ಅಯ್ಯೋ ಪಾಪಿ ಮುಂಡೆ ಮನೆ. ಇದೇ ಇದ್ರ ಅರ್ಥ. ಅಷ್ಟೇ ನಮಗೇನು, ನಾವೊಂದು ಅರ್ಥ ಕ್ರಿಯೇಟ್ ಮಾಡಿದ್ವಿ. ಅದು ಯಾವುದೋ ಭಾಷೆಯಲ್ಲಿ ಇತ್ತು ಪಾಪ, ಅದು ಒಂದು ಭಾಷೆ ಯಾವುದೋ ತೈವಾನೋ ಪೈವಾನೋ ಭಾಷೆ. ನಾವು ಹಿಂಗೆ ಹೇಳ್ಕೊಂಡು ಕಾಮೆಂಟ್ ಮಾಡ್ಕೊಳ್ಳೋಣ ಬಿಡಿ. ಆಮೇಲೆ ಮೊನ್ನೆನೂ ಅಷ್ಟೇ ಹೋದ್ರೆ ಒಬ್ರು, ಯಾರು ವಾಯ್ಸ್ ಬೇಕು? ನರಸಿಂಹರಾಜ್ ಅವರ ವಾಯ್ಸ್, ನರಸಿಂಹರಾಜ್ ಅವ್ರ ವಾಯ್ಸ್. ನಾನು ಸುಧಾ ನರಸಿಂಹರಾಜ್ ಮೇಡಮ್ ಒಂದ್ಸರಿ ಸಿಕ್ಕಿ, ನರಸಿಂಹರಾಜ್ ಅವ್ರ ಮಗಳು, ನಮ್ಮ ತಂದೆಯವ್ರ ಧ್ವನಿ ಮಾಡೋದಿಲ್ಲ, ಬರೀ ರಾಜಕೀಯದವ್ರು ಮಾಡ್ತೀರಾ, ಅವ್ರು ಮಾಡ್ತೀರಾ ನೀವು ಕಾಮಿಡಿಯನ್ಸ್ ಅಂದ್ಬಿಟ್ಟು ದೊಡ್ಡಣ್ಣ ಬಾಲಕೃಷ್ಣ ಅವ್ರದ್ದೇ ಮಾಡ್ತೀರಾ, ಧೀರೇಂದ್ರ ಗೋಪಾಲ್, ನಮ್ಮ ತಂದೆಯವ್ರದ್ದು ಯಾಕೆ ಮಾಡಲ್ಲ ಅಂದರು. ಆಯ್ತು ಮೇಡಮ್, ಒಂಥರ ಕಲ್ತ್ಕೋತೀನಿ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾದಲ್ಲಿ ಕತ್ತೆ ಜೊತೆ ಮಾತಾಡೋಂಥ ಶೈಲಿ ನರಸಿಂಹರಾಜ್ ಅವರು. ಅಯ್ಯ, ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ, ಈ ಜನ್ಮದಲ್ಲಿ ಕತ್ತೆಯಾಗೊಟ್ಟು ಬಿಟ್ಟಿದ್ದಾನೆ. ಮಾತಾಡು ಮಾತಾಡು, ನೀನು ಮಾತಾಡಲಿಲ್ಲ ಅಂದರೆ ಕಬ್ಬಣ ಕಾಯಿಸಿ ಇವರು ಎಳೆದು ಬಿಡ್ತೀನಿ. ಮಾತಾಡಲ್ವಾ? ನನ್ನ ಮದುವೆ ಆಗತ್ತಾ? ಅಯ್ಯೋ, ನನ್ನ ಮದುವೆ ಆಗಲ್ವಂತೆ, ಏನು ಮಾಡಲಿ? ಅಯ್ಯ ಅಯ್ಯ. ನಿಮಗೆ ಗೊತ್ತಿಲ್ಲ, ಚಪ್ಪಾಳೆ ಕೇಳ್ದವನು ಸುಮ್ಮನೆ ನಿಂತವನಿ. ಯಾಕಪ್ಪ ಅಂದೆ. ಸರ್, ಯಾವ ನರಸಿಂಹರಾಜು ಮಾತಾಡಿ? ಯಾವ ನರಸಿಂಹರಾಜು? ಗುಬ್ಬಿ ಕಂಪನಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಬಾಲಕೃಷ್ಣ, ಜಿ.ವಿ. ಅಯ್ಯರು, ರಾಜ್ಕುಮಾರ್, ನರಸಿಂಹರಾಜ್ ಬಂದ್ರಲ್ಲ, ಹಾಸ್ಯ ಚಕ್ರವರ್ತಿ, ಕನ್ನಡದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜ್ ಅವರು ಅಂದರೆ ಅದು ಯಾರೋ ಗೊತ್ತಿಲ್ಲ ಸರ್. ಮತ್ತು ಇನ್ಯಾವ ನರಸಿಂಹರಾಜು ಕೇಳಿದೆ? ಸರ್, ನರಸಿಂಹರಾಜ್ ಬಳ್ಳಾಪುರ ಅಂತ ರೀಲ್ಸಲ್ಲಿ ಬರುತ್ತೆ. ಯಾವುದು? ಅದ್ಯಾವುದೋ ಲಲ್ಲಿ ರವಿ ಅವರು ಮಾಡೋದಂತೆ. ನಾನು ನಿಮ್ಮ ಅಭಿಮಾನಿ ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ, ಹೆಣ್ಮಗು ಅವ್ರು ಸ್ವಾಮಿ ತಂದು ಬೆಳ್ತಂಗಡಿ ಒಂದು ಮೊಸರು ಬೆಳ್ತಂಗಡಿ ಮೊನ್ನೆ ಹಂಗಸಿ ಬಂದಿದ್ವಲ್ಲ, ಬರೋಕ್ಕಿಲ್ವ ನಮ್ಮ ಮನೆಗೆ? ನೀರಿಲ್ಲದೆ ಕುಡಿದ್ಬಿಟ್ಟವನು ನೋಡಿ, ಈ ಥರದ್ದು. ಇನ್ನೊಂದು ಹೆಣ್ಣು ಮಕ್ಕಳದ್ದು ಬಂತು. ಅಂಕಲ್ ಮಿಮಿಕ್ರಿ ಮಾಡ್ತೀರಾ? ಯಾವ್ದು ಬೇಕಮ್ಮ? ಕಿಬಿ ಕೀರ್ತಿ ಮಾಡಿ ಅಂಕಲ್. ಕಿಬಿ ಕೀರ್ತಿ ಇನ್ನು ಯಾರ್ಯಾರು ಕೇಳಬೇಕು ಗೊತ್ತಿಲ್ಲ. ಇನ್ನೊಂದು ಕಡೆ ಹೋದ್ರೆ ಎಲ್ಲರ ವಯಸ್ಸು ಮಾಡ್ತೀಯ, ನಮ್ಮ ಚಿಕ್ಕಪ್ಪಂದು ಮಾಡು. ನಿಮ್ಮ ಚಿಕ್ಕಪ್ಪ ರಾಜಗೌಡ ಮಾಜಿ ಚೇರ್ಮನ್ ಮಾಡಲೇ. ಸರ್, ರಾಜಗೌಡ್ರೆ ಬನ್ನಿ, ಯಾರು ಮೇಲ್ಗಡೆ ಅಂದೆ. ಅವ್ರು ಬರೋದಿಲ್ಲ. ಯಾಕೆ ಬರೋದಿಲ್ಲ? ಯಾಕೆ? 30 ವರ್ಷ ಆಯ್ತು. ನೋಡಿ ಕಥೆಯ. ನೋಡಿ, ಹೆಣ್ಣುಮಕ್ಳು ಸ್ವಲ್ಪ ಜಾಸ್ತಿ ನಗ್ತಾರೆ. ನೀನು ನಾನು ಹೇಳಿದ್ರಲ್ಲಿ ಎಲ್ಲ ಬರ್ತೈತೆ. ಹೆಣ್ಣುಮಕ್ಳು ಜಾಸ್ತಿ ನಗಬೇಕು, ಮಾತಾಡಬೇಕು, ಕಿಲಕಿಲ ಅಂತ ಇರಬೇಕು. ಆಗಲೇ ಒಂದು ಲಕ್ಷಣ ಕಾರ್ಯಕ್ರಮಕ್ಕೆ. ನೋಡಿ, ಒಂದು ಹಬ್ಬ ಹರಿದಿನ ಮತ್ತೊಂದಾದರೆ ಅಲಂಕಾರ ಚೆನ್ನಾಗಿ ಮಾಡ್ಕೊಳ್ಳೋರು ನೀವು. ದೇವ್ರು ಕೊಟ್ಟಿರೋ ವರ ಅಲಂಕಾರ ಪ್ರಿಯರು. ಅದು ಮೇಕಪ್ ಮಾಡ್ಕೊಳ್ಳೋದು, ಡ್ರೆಸ್ ಮಾಡ್ಕೊಳ್ಳೋದು, ಕಾಸ್ಟ್ಯೂಮ್, ಜ್ಯುವೆಲ್ಸು, ಮ್ಯಾಚಿಂಗು ಎಲ್ಲ ಅದು ನಮಗೆ ಬರೋಲ್ಲ. ನಿಮಗೆ ಮಾತ್ರ ದೇವ್ರು ಕೊಟ್ಟಿರೋದು. ನಮಗೊಂದು ಪಂಚೆ ಶರ್ಟ್ ಅಷ್ಟೇ, ಅದ್ರ ಮೇಲೆ ನೀನು ಹಾಕ್ಬೇಡ ಮಗನಿ ಅಂತ. ನಾವೇನಾದ್ರು ಚೇಂಜ್ ಮಾಡೋಕ್ಕಾಗುತ್ತಾ? ಕೊನೆಗೆ ಹೆಣ್ಮಕ್ಳು ಪಂಚೆ ಶರ್ಟ್ ಹಾಕಿದ್ರು ಚೆನ್ನಾಗಿ ಕಾಣ್ತೀರ ಮನೆ. ನೀವು ಹಂಗೆ ಹಾಕಿದ್ರಿ ಅಂತ ನಾವು ಲುಂಗಿ ಲಂಗ ಕಟ್ಕೊಂಡ್ಬಿಟ್ರೆ ಮುಗೀತು. ನಮ್ಮನೆ ನಾಯಿನೇ ಫಸ್ಟು ಭಾಳ ಕಷ್ಟ. ನಮ್ಗೆ ಇರೋದೇ ಅಷ್ಟೇ, ಒಂದು ಶರ್ಟು ಪ್ಯಾಂಟು, ಅದು ಬಿಟ್ಟರೆ ಒಂದು ಪಂಚೆ ಮೇಲೆ ಇಲ್ಲ, ಇದೊಂದು ತಗಲಾಕೊಂಬೋದು ಅಷ್ಟೇ. ನಿಮಗೆ ಹಂಗಿದೆಯಾ? ಮೀ ಸ್ವ್ಯಾಪ್ ಅಂತ ಬಂದಿರೋದೇ ನಿಮಗೋಸ್ಕರ.
ಎಲ್ಲ ನೋಡ್ತಾರೆ ಒಂದೊಂದ್ಸರಿ ಟಕ್ ಅಂತ ಎಲ್ಲಿ ತಂದಿದ್ರಿ ಯಾವ್ದಿದು ನೋಡಿ ಎಲ್ಲ ಮಾತಾಡ್ಕೊತಾರೆ ಪರಿಚಯ ಇರಲ್ಲ ಚೆನ್ನಾಗಿದೆ ಇಷ್ಟ ನಾನು 500 ರೂಪಾಯಿ ಕೊಟ್ಟೆ ಅಯ್ಯೋ 300 ರೂಪಾಯಿ ಇದು ಕೊಡಿ ನಿಮ್ಮ ನಂಬರ್ ಶೇರ್ ಮಾಡ್ಕೊತೀರ ಎಲ್ಲ ನಮ್ಮ ಗಂಡಸರು ಪಕ್ಕದ ಮನೆ ಬಂದರೆ ಎದ್ದು ಹೋಗ್ಬಿಡ್ತಾರೆ ಯಾಕೆ ನಾನು ಪಕ್ಕ ಒಬ್ರಿಗೊಬ್ರು ಕೂತ್ಕೊಳ್ಳಲ್ಲ ಗಂಡಸರುಗಳು ಏನು ಮಾಡೋಕ್ಕಾಗಲ್ಲ ಅದು ಸ್ಥಿತಿ. ಆಮೇಲೆ ಗಂಡಸರು ಹೆಣ್ಮಕ್ಳನ್ನ ಯಾಕೆ ಮೇಕಪ್ ಮಾಡ್ತೀಯಾ ಹೆಚ್ಚಿಗೆ ಅಂತ ಕೇಳಕ್ಕೆ ಹೋಗ್ಬೇಡಿ. ಅವ್ರು ರೈಸ್ ಆಗ್ಬಿಟ್ಟು ಬೇಕಾದ್ರೆ ನೀವು ಮಾಡ್ಕೊಳ್ರಿ ಬೇಡ ಅಂದಿದ್ವ ಅಂದರೆ ನೀವು ಕನ್ನಡಿ ಮುಂದೆ ಮೇಕಪ್ ಮಾಡ್ಕೊತಿದ್ರೆ ಅಯ್ಯೋ ನಮ್ಮ ಯಜಮಾನ್ರು ನಿನ್ನೆ ತನಕ ಚೆನ್ನಾಗಿದ್ರು ಇವತ್ತು ಯಾಕೋ ಆ ಟೈಪ್ ಈ ಟೈಪ್ ಆಗ್ಬಿಟ್ಟವ್ರು ನೋಡಿ ಅಂತ. ಭಾಳ ಕಷ್ಟ, ಹೆಣ್ಮಕ್ಳು ಕೆಣಕಲೇಬಾರ್ದು. ಯಾಕಂದ್ರೆ ಇಲ್ಲಿ ಮೊನ್ನೆ ಜಯನಗರ ನರಸಿಂಹಯ್ಯ ಅವರ ಇದರಲ್ಲಿ ಒಂದು ನಡೆದಿತ್ತು ಕಾರ್ಯಕ್ರಮ. BP ಪೇಷಂಟ್ಸ್ ಎಲ್ಲ ಇದೆ ಲೋಕಲ್ ಅವ್ರದ್ದೇ, ಆ ಹಾಸ್ಪಿಟ್ಲ್ ಅವ್ರದ್ದು ಎಲ್ಲ ಬರೀ ಗಂಡಸ್ರೆ, ಎಲ್ಲ 35-40 ವರ್ಷದವರು ಬರೀ BP ಪೇಷಂಟ್ಸು. ಈ ಥರ ಎಂಟ್ರಿ ಮಾಡಿ ಕಳಿಸ್ತಾ ಇದ್ರು BP ಚೆಕ್ ಮಾಡಿ ಎಲ್ಲರಿಗೂ 180-200 ಕಾಮಿಡಿ ಕಾರ್ಯಕ್ರಮ ನೋಡಿದ್ರು. ಇದು ನಿಜವಾಗಿ ನಡೆದದ್ದು. ರಿಚರ್ಡ್ ಲೂಯಿಸ್ ಅವರು, ರಾಘವೇಂದ್ರ ರಾಜ್ಕುಮಾರ್, ನಾನಿದ್ದೆ. ಮತ್ತೆ ರೀಡಿಂಗ್ ತೆಗೆ ವಾಪಸ್ ಕಳಿಸಿದ್ರು. ನಾನು ಡಾಕ್ಟ್ರ್ ಕೇಳಿದೆ ಇದೇನು ಡಾಕ್ಟ್ರೆ ಬರಬೇಕಾದ್ರೆ ರೀಡಿಂಗ್ BP ಹೋಗ್ಬೇಕಾದ್ರೆ BP ರೀಡಿಂಗ್. ಅಯ್ಯೋ ಎಲ್ಲರಿಗೂ 180-200 ಇದೆ BP. ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ಸ್ಟ್ರೋಕ್ ಹೊಡೆದು ಬಂತೆ. ಮತ್ತೆ ಮಾತ್ರೆ ಕೊಡಿ 2 ನುಂಗ್ತವೆ BPದು. ಹಾಳದ್ದು ಕಡಿಮೆನೇ ಆಗ್ತಿಲ್ಲ. ಎಲ್ಲಿ ಕಡಿಮೆ ಆಗುತ್ತೆ? ಬೆಳಿಗ್ಗೆ ವಾಕಿಂಗ್ ಅಂತ ಬಂದು ಎಲ್ಲ ಇಡ್ಲಿ ಸಾಂಬಾರು ಎಲ್ಲನೂ ಇಲ್ಲಿ ತಿಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟೆ ಬೇಡ ಡಯಟ್. ನೋಡಿ ಹೇಳ್ತಾರ ಯಜಮಾನ್ರಿಂದ ಮನೆಗೆ ಹೋದ್ರೆ ಸ್ವಲ್ಪ ಬೇಡ. ಬೆಳಿಗ್ಗೆ ಜಾಗಿಂಗ್ ಅಂತ ಬಂದು ಒಂದಷ್ಟು ಹೋಟ್ಲ್ ಇರ್ತಾರೆ ಇಡ್ಲಿ ಸಾಂಬಾರು, ನಿಮ್ಮ ಮನೇಲಿ ಕೇಸರಿ ಮಾತು ಕೊಡಲ್ಲ ಅಂತ ಅದನ್ನು ಎಲ್ಲ ಚೆನ್ನಾಗಿ ತಿನ್ಬಿಡೋದು. ಇನ್ನೊಂದು ರೌಂಡ್ ಹಾಕೋಣ ಬಿಟ್ರು ತಿಂದ್ರು. ಏನು ನಂಗೆ 470 ಆಗಿತ್ತು ಆವಾಗಲೇ ಕೇಸರಿ ಬರ್ತಿದ್ದೆ. ಫೋನ್ ರೌಂಡು ಹೊಡೆದ್ಬಿಟ್ಟು ಮನೆಗೆ ಹೋಗೋದು. ಅಲ್ಲಿ ಮನೆಯಲ್ಲಿ ಪಾಪ ರಾಗಿ ಗಂಜಿನ ಏನೋ ಮಾಡಿ ಡಯಟಿಂಗ್ ಅಂತ ವಾಕಿಂಗ್ ಮಾಡಿದ್ರ ತಗೊಳ್ಳಿ. ಓ ಬೇಡ ಕಡೆ ಬಿಡು, ಒಂದು ಸ್ವಲ್ಪ ಏನೋ ಹೊಟ್ಟೆಗೆ ಸೇರಲ್ಲ ಬಿಡು. ಇಲ್ಲಿ ಬೆಳಗ್ಗೆ ಟೈಮ್ ಹೊಟ್ಟೆಗೆ ಸೇರಲ್ಲ ಯಾರಿಗೂ. ಯಾಕಂದ್ರೆ ಎಲ್ಲ ಬೆಳಗ್ಗೆ ಈಗಂತೂ 3 ಗಂಟೆಗೆ ತಿಂಡಿ ಮಾಡೋಕ್ಕೆ ಶುರು ಮಾಡ್ಬಿಟ್ಟವೆ. ಎಲ್ಲ ತಿಂದು ಯಾವ ಟೈಮಿಗೆ ಗೊತ್ತಾಗ್ತಾ ಇಲ್ಲ. ಇರಲಿ, ಅದೆಲ್ಲ ನಿಮ್ಮ ಇಚ್ಛೆ. ನಾನು ಆವಾಗ 2 ಮಾತ್ರೆ ತಗೋತಾವೆ, BP ಕಡಿಮೆ ಆಗಿಲ್ಲ.